ಬಹುನಿರೀಕ್ಷಿತ 2025ರ ಇಂಡಿಯನ್ ಪ್ರೀಮಿಯರ್ ಲೀಗ್ IPL ಟೂರ್ನಿಯ ಮೆಗಾ ಹರಾಜಿಗೂ ಮುನ್ನ ಸ್ಟಾರ್ ಬ್ಯಾಟರ್ KL ರಾಹುಲ್ ಲಖನೌ ಸೂಪರ್ ಜೈಂಟ್ಸ್ ತಂಡವನ್ನು ತೊರೆಯುವ ಸಾಧ್ಯತೆ ಇದೆ. 2022ರಿಂದ ಇಲ್ಲಿಯವರೆಗೂ KL ರಾಹುಲ್ ಲಖನೌ ಸೂಪರ್ ಜೈಂಟ್ಸ್ ತಂಡವನ್ನು 3 ವರ್ಷಗಳ ಕಾಲ ಮುನ್ನಡೆಸಿದ್ದಾರೆ. ಇದೀಗ ಅವರ 3 ವರ್ಷಗಳ ಒಪ್ಪಂದದ ಅವಧಿಯೂ ಅಂತ್ಯವಾಗುತ್ತಿದೆ. ಅದಕ್ಕೂ ಮುಖ್ಯವಾಗಿ ಕಳೆದ IPL ಟೂರ್ನಿಯ ಸಂದರ್ಭದಲ್ಲಿ ಲಖನೌ ಸೂಪರ್ ಜೈಂಟ್ಸ್ ತಂಡ ಸೋತ ಸಂದರ್ಭದಲ್ಲಿ ಲಖನೌ ಫ್ರಾಂಚೈಸಿ ಮಾಲೀಕ ಸಂಜೀವ್ ಗೋಯಂಕ ಅವರು KL ರಾಹುಲ್ ಅವರ ನಾಯಕತ್ವದ ವಿರುದ್ಧ ಸಾರ್ವಜನಿಕವಾಗಿಯೇ ಅಸಮಾಧಾನ ವ್ಯಕ್ತಪಡಿಸಿದ್ದರು. ಇದರಿಂದ ಸಾಕಷ್ಟು ವಿವಾದಗಳು ಉಂಟಾಗಿದ್ದವು. ಈ ಬಗ್ಗೆ KL ರಾಹುಲ್ ಅಸಮಾಧಾನಗೊಂಡಿದ್ದಾರೆ. ತಂಡವನ್ನು ತೊರೆಯುವ ಮನಸ್ಸನ್ನು ಸಹ ಹೊಂದಿದ್ದಾರೆ. ಲಖನೌ ಸೂಪರ್ ಜೈಂಟ್ಸ್ ತಂಡವನ್ನು KL ರಾಹುಲ್ ತೊರೆದರೆ KL ರಾಹುಲ್ ತಮ್ಮ ಹೋಮ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಸೇರಬಹುವ ಸಾಧ್ಯತೆ ಇದೆ. RCBಗೆ KL ರಾಹುಲ್ ನಾಯಕನಾಗುವ ಸಾಧ್ಯತೆ. KL ರಾಹುಲ್ RCBಗೆ ವಾಪಸ್ಸಾದರೆ ಹೊಸ ನಾಯಕರಾಗುವ ಸಾಧ್ಯತೆ ಹೆಚ್ಚಿದೆ. ರಾಹುಲ್ಗೆ IPLನಲ್ಲಿ ನಾಯಕತ್ವದ ಸುದೀರ್ಘ ಅನುಭವ ಇದೆ. ಅವರು ಪಂಜಾಬ್ ಕಿಂಗ್ಸ್ ಮತ್ತು ಲಖನೌ ಸೂಪರ್ ಜೈಂಟ್ಸ್ ತಂಡಗಳನ್ನು ನಡೆಸಿದ್ದಾರೆ. KL ರಾಹುಲ್ ಬೆಂಗಳೂರು ತಂಡಕ್ಕೆ ಮರಳಿದರೆ ಫಾಫ್ ಡು ಪ್ಲೆಸಿಸ್ ಅವರನ್ನು ನಾಯಕತ್ವದಿಂದ ಕೆಳಗಿಳಿಸಬಹುದು. ಆ ಮೂಲಕ ಕನ್ನಡಿಗ KL ರಾಹುಲ್ಗೆ ನಾಯಕತ್ವ ನೀಡುವ ಸಾಧ್ಯತೆ ಇದೆ. 2025ರ IPL ಮೆಗಾ ಹರಾಜಿಗೂ ಮುನ್ನ ಇದರ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗಲಿದೆ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ.